ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ ಇವು MCQ ಕ್ವಶನ್ಸ್. ಆಕ್ಚುಲಿ ಇವು ಯಾವ ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಅಲ್ಲ, ಇವು ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಡೆ ಇರುವಂತಹ ಕ್ವಶನ್ಸ್. ಸೊ ಈ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಪಾರ್ಟ್ 1 ನಾವು ಸಾಲ್ವ್ ಮಾಡಿವಿ. ಪಾರ್ಟ್ 1 ಒಳಗೆ ಒಂದು 5 ಕ್ವಶನ್ ನಾವು ಸಾಲ್ವ್ ಮಾಡಿವಿ. ಈಗ ಪಾರ್ಟ್ 2 ಬಂದೇವಿ. ಪಾರ್ಟ್ 2 ಒಳಗ ಒಂದು 4 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಪಾರ್ಟ್ 2 ಒಳಗ 6th ಕ್ವಶನ್. ಇಫ್ AP be the pth term of AP be the pth term of AP 3, 15, 27 so on such that AP minus A50 is equal to 180. ನಮ್ಗೆ ಏನು ಕೊಟ್ಟಾನ ಇಲ್ಲಿ? 3 ಕೊಟ್ಟಾನ, 15 ಕೊಟ್ಟಾನ, 27 ಕೊಟ್ಟಾನ, so on. ಆಮೇಲೆ ಗಿವನ್ ಕಂಡೀಷನ್ AP minus A50 is equal to 180 ಕೊಟ್ಟಾನ. ಸೊ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು? P ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗೈತಿ. ಸೊ ಕನ್ನಡ ಮೀಡಿಯಂ ಒಳಗೆ ಏನು ಕೊಟ್ಟಿರ್ತಾನ? ಒಂದು ಸಮಾಂತರ ಶ್ರೇಣಿಯ ಪಿ ದ ಪದ AP ಆದರೆ ಈ AP ಎಂಬುದು ಈ ಸಮಾಂತರ ಶ್ರೇಣಿಯ ಪಿ ದ ಪದ ಅಂತ ಕೊಟ್ಟಿರ್ತಾನೆ. ಆಮೇಲೆ ಇಲ್ಲಿ ಕೊಟ್ಟಿರುವಂತ ಇದ ಸೇಮ್, ಇದನ್ನ 3, 15, 27 ಇದ ನಮ್ದು ಕೊಟ್ಟಿರುವಂತ AP. ಆಮೇಲೆ AP minus A50 180 ಆದ್ರೆ P ನ ಹುಡುಕಿ ಅಂತ ನಮ್ಗೆ ಕೊಟ್ಟಿರ್ತಾನ. ಸೊ ನಾವು ಹುಡುಕು ನಂಗಲ್ಲಿ ಈಗ 3, 15, 27 so on. ಇದರಿಂದ ನಮಗೆ ಗೊತ್ತಾಕೈತಿ A is equal to 3 ಫಸ್ಟ್ ಟರ್ಮ್, ಆಮೇಲೆ D is equal to 15 ಒಳಗೆ 3 ಹೋದ್ರೆ 12 ಬರ್ತೈತಿ. ರೈಟ್. ಸೊ ಗಿವನ್ ಕಂಡೀಷನ್ ಒಳಗ AP ಐತಲ್ಲ, ಸೊ ಇದೆಲ್ಲ AP ಒಳಗ ನಾ ಏನ್ ಬರಿಬಹುದು? A plus n minus 1 ಇದ್ದಲ್ಲಿ P minus 1 into D. ಸರಿ, ಎಲ್ಲಿಂದ ಬಂತಿದು? ನಮಗೆ ಗೊತ್ತೈತಲ್ಲ n equal to A plus n minus 1 into D ಅಂತ. ಸೊ ಅದರಿಂದ ನಾ AP ನ A plus P minus n ಇದ್ದಲ್ಲಿ P ಕೊಟ್ಟಾನ, ಅವ P ಕೊಟ್ಟಾನ, P minus 1 into D. ಇನ್ನು A50 ಅಂತಂದ್ರೆ A plus 49D ಅಂತ ಬರಿಬಹುದು. 50 ಇದ್ರೆ ಒಂದು ಲೆಸ್ ಮಾಡ್ತೇನೆ, 49 ಆಕೈತಿ. ಸೊ 180 ಆಸ್ ಇಟ್ ಈಸ್ ಹಂಗ ಬರ್ಕೊಡೋದು. ರೈಟ್. ಸೊ ಇಲ್ಲಿ ಮೈನಸ್ A50 ಇಷ್ಟು ಕಪ್ಲೆ ಆಗ್ಬೇಕು, ಹೌದಿಲ್ಲ? ಸೊ ಹಂಗಾರೆ ಬಕೆಟ್, ಇಲ್ಲೊಂದು ಬಕೆಟ್ ಹಾಕೋಬೇಕು. ಬಕೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ A ಹಂಗ ಇಟ್ಕೋತೀನಿ, P minus 1 ಹಂಗ ಇಟ್ಕೋತೀನಿ, D ಹಂಗ ಇಟ್ಕೋತೀನಿ, ಪ್ಲಸ್ ಇಂಟು ಮೈನಸ್ ಮೈನಸ್ A ಪ್ಲಸ್ ಇಂಟು ಮೈನಸ್ ಮೈನಸ್ 49D ಇಸ್ ಈಕ್ವಲ್ ಟು 180 ಆಯಿತು. ಸೊ ಇಲ್ಲಿ ನಮ್ಗೆ ನೋಡಿದ್ರೆ ಗೊತ್ತಾಕೈತಿ ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಮಾಡೇ ಮಾಡ್ತೀರಿ. ಸೊ ಪ್ಲಸ್ A ಮೈನಸ್ A ಏನಾಯ್ತು? ಇದು ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಏನು ಉಳಿತು ನಮ್ಗೆ ಇಲ್ಲಿ? P ಮೈನಸ್ 1 ಇಂಟು ಬ್ರಾಕೆಟ್ ಆಫ್ D ಉಳಿತು, ಅಲ್ಲಿ 49D ಉಳಿತು. ಇದನ್ನು D ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡು. P ಇಲ್ಲಿ ಅದು ಇಸ್ ಈಕ್ವಲ್ ಟು ಏನಿತ್ತು? 180 ಐತಲ್ಲ. ಸೊ ಹಂಗೆ ಮಲ್ಟಿಪ್ಲಿಕೇಶನ್ ಮಾಡೋ ಬದ್ಲಿ ಇಲ್ಲಿ D ಐತಿ, ಇಲ್ಲಿ D ಐತಿ. ಸೊ ಎರಡು ಕಡೆ D ಕಾಮನ್ ತಕೊಂಡ್ಬಿಡು. ಇಫ್ ಯು ಟೇಕ್ D ಕಾಮನ್, ಇಲ್ಲೇನು ಉಳಿತು? P ಮೈನಸ್ 1 ಉಳಿತು, ಇಲ್ಲೇನು ಉಳಿತು? ಮೈನಸ್ 49 ಉಳಿತು. ಸೊ ಇಲ್ಲಿ 180 ಉಳಿತು. ಸೊ ಇದು P ಮೈನಸ್ 1 ಮೈನಸ್ 49 ಎಷ್ಟಾಯ್ತು? ಮೈನಸ್ 50 ಆಯಿತು, ಇಸ್ ಈಕ್ವಲ್ ಟು 180 ಆಯಿತು. ಈ D ಈ ಕಡೆ ಹೋದ್ರೆ ಡಿವೈಡೆಡ್ ಬೈ D ಆಕೈತಿ. D ಜಗದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋದು. D ಜಗದಾಗ ವ್ಯಾಲ್ಯೂ ಎಷ್ಟೈತಿ? 12 ಐತಲ್ಲ, ನಾ ಇಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡ್ತೇನೆ, ಸ್ಪೇಸ್ ಇಲ್ಲಲ್ಲ ಅದ್ರ ಸಂಬಂಧ. ಸೊ ಈ 12 1 ಜಾ 12 ಆಕೈತಿ. ನೆಕ್ಸ್ಟ್ ಇಲ್ಲಿ 12 1 ಜಾ 12, ಬಟ್ 18 ಐತಲ್ಲ, 6 ಉಳಿತು. ಅಂದ್ರೆ 12 5 ಜಾ 60, 12 ಇಲ್ಲಿ 60. ಸೊ ಹಂಗಾರೆ P ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಉಳಿತು? 15 ಉಳಿತು. ಮೈನಸ್ 50 ಆ ಕಡೆ ಹೋದ್ರೆ ಪ್ಲಸ್ 50 ಆಕೈತಿ. 50 ಪ್ಲಸ್ 15 ಎಷ್ಟಾಯ್ತು? 60, 65 ಆಯ್ತು. ಸೊ ಆಪ್ಷನ್ ಯಾವ್ದು ಕರೆಕ್ಟು? ಆಪ್ಷನ್ B ಕರೆಕ್ಟ್. ರೈಟ್. ಇದು ಕ್ವಶನ್ ನಂಬರ್ 1ಗೆ ಸೊಲ್ಯೂಷನ್ ಆಯಿತು. ಸೊ ಹಂಗಾರೆ ಅದೇ ರೀತಿ ಕ್ವಶನ್ ನಂಬರ್ 2ನು ಸಾಲ್ವ್ ಮಾಡು. ಕ್ವಶನ್ ನಂಬರ್ 2 ನೋಡ್ಕೊರಿ, ಓದ್ಕೊರಿ, ಏನಾರ ಟ್ರೈ ಮಾಡ್ರಿ. ಇಫ್ nth ಟರ್ಮ್ ಆಫ್ AP ಇಸ್ 2n plus 1, ಕನ್ನಡ ಒಳಗೆ ಏನ್ ಕೊಟ್ಟಿರ್ತಾನೆ? ಎನ್ನನೇ ಪದ 2n plus 1. ಈ ಸಮಾಂತರ ಶ್ರೇಣಿಯ ಏನನೇ ಪದ? 2n plus 1. ಇಂಗ್ಲಿಷ್ ಒಳಗ nth ಟರ್ಮ್ ಆಫ್ AP is 2n plus 1. Then the sum of first n terms of the AP is, sum of n terms of the AP is ಅಂದ್ರ n ಪದಗಳ ಮೊತ್ತ, ಈ ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಕೇಳಾಕತ್ತಾನ ನಾವು. ಹಂಗಾರ nth term of AP is 2n plus 1 ಕೊಟ್ಟಾನಲ್ಲ, nth term is divided by an is equal to 2n plus 1. ಇದನ್ನ ಅವ ಕೊಟ್ಟಾನ, n ಪದ ಕೇಳಾಕತ್ತಿದ್ದು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಕೇಳ. ಸಮ್ ಆಫ್ n ಟರ್ಮ್ಸ್, ಸಮ್ ಅಂತಂದ್ರೆ ನಮ್ಗೆ ಫಾರ್ಮುಲಾ ಬರ್ತಾವ. ಯಾವ ಫಾರ್ಮುಲಾ ಬರ್ತಾವ? Sn is equal to n by 2 into bracket of 2a plus n minus 1 into D, or
n/2 into bracket of 2a a plus an ಅಂತ ಇದೊಂದು ಫಾರ್ಮುಲಾ ಬರ್ತದೆ. ಸೊ ಅದನ್ನ ಹೇಳಿ ಇದನ್ನ ಯಾಕೆ ಬರ್ದೆ ಅಂತಂದ್ರ ಇಲ್ಲಿ ನಮಗೆ an ಕೊಟ್ಟಾನಲ್ಲ ಅವ. ಸೊ ಎಸ್ ಎನ್ ಒಳಗೆ ಏನು ಫಾರ್ಮುಲಾ ಇರುವಂತದನ್ನ ನಾ ಚೂಸ್ ಮಾಡ್ಕೋತೀನಿ. ಇನ್ನೊಂದು ಫಾರ್ಮುಲಾ ಐತಿ ಎಸ್ ಎನ್ n/2 into bracket of 2a plus n minus 1 into d ಅದು ಐತಿ. ಬಟ್ ಅದ್ರ ಬದಲಿಗೆ ಏನ್ ಕೊಟ್ಬಿಟ್ಟಾನಲ್ಲ ಅದಕ್ಕ ನಾ ಏನ್ ಇದ್ದಿದ್ದ ಈ ಫಾರ್ಮುಲಾ ಶಾರ್ಟ್ಕಟ್ ಫಾರ್ಮುಲಾ ನಾ ತಗೋತೀನಿ n ಪದಗಳ ಮೊತ್ತದ್ದು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n/2. ಈಗ ಎ ಬೇಕಲ್ಲ, ಏನಂತೂ ಐತಿ. ಏನಂದ್ರೆ ಏನೈತಿ ಇಲ್ಲಿ 2n+1 ಐತಿ, 2n+1 ಬರ್ಕೊಳ್ಳೋಣ. ಎ ಬೇಕು. ಎ ಅಂತಂದ್ರೆ ಫಸ್ಟ್ ಟರ್ಮ್ ಅಲ್ಲ. ಸೊ ಇಲ್ಲಿ ಫಸ್ಟ್ ಟರ್ಮ್ ಇಲ್ಲೇ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಸೈಡ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಟರ್ಮ್ ಯೂಸಿಂಗ್ ದಿಸ್ ಕಂಡೀಷನ್ n ಜಗದಾಗ 1 ಹಾಕ್ಬಿಡ್ತೇನೆ. a1 is equal to 2 ಹಂಗೆ ಇಟ್ಕೋತೀನಿ. ಇನ್ ದ ಪ್ಲೇಸ್ ಆಫ್ n 1 + 1 2 1 2 2 + 1 3 ಬಂತ. ಅಂದ್ರೆ ಫಸ್ಟ್ ಟರ್ಮ್ ಎಷ್ಟು ಬಂತ? 3 ಬಂತ. ಹೌದಿಲ್ಲ? ಎಲ್ಲ ಅಲ್ಲೇ ಇರ್ತೈತಿ, ಗಿವನ್ ಕಂಡೀಷನ್ ಒಳಗ ಇರ್ತೈತಿ ಎಲ್ಲ. ಸೊ ಅದನ್ನ ನಾವು ನೋಡ್ರಿ ಹಂಗಲ್ಲ. ಇಷ್ಟ ಏನ್ ಮಾಡೋಣ ಹಂಗಾರ ಎ ಜಗದಾಗ 3 ಬರೀನು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಲ್ಲೇ ಇಟ್ಕೊಂಡ 3 + 1 ಟೋಟಲ್ ಎಷ್ಟು ಆಕತ್ತ? 4 ಆಕೈತಿ. ಸೊ ಹಂಗಾರ 4 + 2n. ನೆಕ್ಸ್ಟ್ ಎಸ್ ಎನ್ ಇಸ್ ಈಕ್ವಲ್ ಟು ಆಪ್ಷನ್ ಯಾವುದು ಕೊಟ್ಟಿಲ್ಲಲ್ಲ ಇದನ್ನ. ಸೆಕೆಂಡ್ ಒನ್ ಆಪ್ಷನ್ ಏನದಾವು ಈ ರೀತಿ ಅದಾವ. n into bracket of n minus 2, n into bracket of n plus 2, n into bracket of n plus 1, n into bracket of n minus 1 ಈ ರೀತಿ ಐತಿ. ಆಪ್ಷನ್ ಸ್ವಲ್ಪ ಮ್ಯಾಚ್ ಆಗೈತಿ, ಬಟ್ 100% ಮ್ಯಾಚ್ ಇಲ್ಲ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರ n/2 ಇಲ್ಲೇ ಇಟ್ಟುಕೊಂಡು 4 ಮತ್ತು 2 ಇಬ್ಬರು ನಡಕ 2 ನಾವು ಕಾಮನ್ ತೆಗಿತೀನಿ. ಬಿಕಾಸ್ ಬೋತ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2. 4 ಮತ್ತು 2 ಎರಡು ಒಂದೇ ಟೇಬಲ್ನಾಗ ಹೋಗ್ತೈತಿ. ಸೊ ಹಂಗಾರೆ ಇಫ್ ಯು ಟೇಕ್ 2 ಕಾಮನ್, 2 × 4 2 2 4, 2 × 2 2 1 2. ಸೊ ಬಾಜು 1 ಐತಿ ಅಂತ ಬರಿತೀವಿ. ಸೊ ನೀವಂತೂ ಈಸಿಲಿ ಕ್ಯಾನ್ಸಲ್ ಮಾಡಿಬಿಡ್ತೀರಿ. ಇಷ್ಟ ಆದ್ಮೇಲೆ 2 2 ಕ್ಯಾನ್ಸಲ್ ಆಕೈತಿ. ಸೊ ನಮಗೇನು ಉಳಿತು? ಎಸ್ ಎನ್ ಇಸ್ ಈಕ್ವಲ್ ಟು n into bracket of 2 + n. ಇದು ಆಪ್ಷನ್ ಇರ್ತೈತಿ ನೋಡ್ರಿ. n into bracket of n minus 2 ಐತಿ, ಅಲ್ಲಿ ಪ್ಲಸ್ ಐತಿ. ಸೊ ಆಪ್ಷನ್ ಎ ಕ್ಯಾನ್ಸಲ್. n into bracket of n plus 2, 2 + n ಅಂದ್ರು ಒಂದ, n + 2 ಅಂದ್ರು ಒಂದ. ಡಿಯರ್ ಸ್ಟೂಡೆಂಟ್ಸ್ 2 + 3 ಎಷ್ಟಾಕೈತಪ್ಪ? ಕೆತ್ತಾಬ 5. ಅದನ್ನ ಉಲ್ಟಾ ಮಾಡ, ಅದು 5 ಆಕೈತಿ. ಹಂಗಾರ 2 + n ಅಂದ್ರು ಒಂದ, n + 2 ಅಂದ್ರು ಒಂದ. ಆಪ್ಷನ್ ಬಿ ಈಸ್ ಕರೆಕ್ಟ್. ಮುಂದೆ ನೋಡುದ ಬೇಡ, ಅವ್ರು ರಾಂಗ್ ಆಗ್ಯಾವ. ಓಕೆ. ಸೊ ಹಂಗಾರೆ ಇದು ಕ್ವಶನ್ ನಂಬರ್ 2 ಆಯ್ತು. ಇನ್ನು ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಣ. ನೋಡ್ಕೊರಿ ಕ್ವಶನ್ ನಂಬರ್ 3 ನೋಡ್ಕೊರಿ, ಓದ್ಕೊರಿ ಆಗುತ್ತನ, ಆಮೇಲೆ ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ ನಾವು ಈಗ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋ ಒಳಗ 5 ಕ್ವಶನ್ ಸಾಲ್ವ್ ಮಾಡಿ, ಈಗ 6 ಸಾಲ್ವ್ ಮಾಡಿ, 7ನೇ ಕ್ವಶನ್ ಸಾಲ್ವ್ ಮಾಡಿ, 8ನೇ ಕ್ವಶನ್ ಇದೇವಿ. ಹಂಗಾರೆ ಕ್ವಶನ್ ನಂಬರ್ 8 ಅನ್ಬೇಕು ನಾವು ಹಂಗಾರೆ ಈಗ. ಸೊ ಈ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 is if the ratio of 18th term to the 11th term of an AP is 3:2, then the ratio of the 21st term to 5th term is ಅಂತ ಕೇಳ್ಯಾನ. ರೇಷಿಯೋ ಬಗ್ಗೆ ಮಾತಾಡತ್ತಾನ. ರೇಷಿಯೋ ಅಂದ್ರೆ ಇನ್ ಮ್ಯಾಥಮೆಟಿಕ್ಸ್ ಡಿವಿಷನ್ ಅಂತ ನೆನಪು ಮಾಡ್ಕೊರಿ. ಕನ್ನಡ ಮೀಡಿಯಂ ಒಳಗೆ ಏನ್ ಕೊಟ್ಟಿರ್ತಾನಂದ್ರ 18 ಮತ್ತು 11ನೇ ಪದಗಳ ಅನುಪಾತ 3/2. ಅದೇ ರೀತಿ 21 ಮತ್ತು 5ನೇ ಪದಗಳ ಅನುಪಾತವನ್ನ ನೀವು ಹುಡುಕಬೇಕು ಅಂತ ಅವನು ಕ್ವಶನ್ ಕೊಟ್ಟ. ಹುಡುಕೋನಂತೆ, ರೈಟ್. ಸೊ ಹಂಗಾರೆ ದ ರೇಷಿಯೋ ಆಫ್ 18th ಟರ್ಮ್, ರೇಷಿಯೋ ಅಂತಂದ್ರೆ ಡಿವಿಷನ್ ಇಷ್ಟು ಮಾಡ್ಕೊಂಡ್ಬಿಡೋದು. ಡಿವಿಷನ್ ಇಲ್ಲೊಬ್ಬವ ಇಬ್ರು ಇರ್ತಾರೆ ಇಲ್ಲಿ. ರೇಷಿಯೋ ಆಫ್ ಯಾರ್ಯಾರ ನಡಕ 18th ಟರ್ಮ್ ಮತ್ತು 11th ಟರ್ಮ್. 18th ಟರ್ಮ್ ಟು 11th ಟರ್ಮ್, 18th ಟರ್ಮ್ ಟು 11th ಟರ್ಮ್. 18ನೇ ಪದದಿಂದ 11ನೇ ಪದ, 18ನೇ ಪದ ಮತ್ತು 11ನೇ ಪದಗಳ ಅನುಪಾತ ಅಂತ ಕೊಟ್ಟಿರ್ತಾನ. 18th ಟರ್ಮ್ ಮತ್ತು 11th ಟರ್ಮ್ ಬರಿಬೇಕು. ಇಲ್ಲಿ 18th ಟರ್ಮ್ A18, 18th ಟರ್ಮ್, ಆಮೇಲೆ 11th ಟರ್ಮ್ A11 ಆಫ್ AP ಈಸ್ 3:2 ಅಂತ, 3:2 ಅಂತ. ಆಮೇಲೆ ಕೇಳಿದ್ದೇನು ಕೇಳ್ಯಾನ? ದ ರೇಷಿಯೋ ಆಫ್ 21st ಟರ್ಮ್ ಟು 5th ಟರ್ಮ್, 21 ಮತ್ತು 5ನೇ ಪದಗಳ ಅನುಪಾತ ಅಂದ್ರೆ A21 ಡಿವೈಡೆಡ್ ಬೈ A5 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳ್ಯಾನ.
ಸೊ ಹಂಗ ಡಿಯರ್ ಸ್ಟೂಡೆಂಟ್ಸ್ ಇದನ್ನ ಇಷ್ಟ ಫಸ್ಟ್ ನೀವು ಬರ್ಕೊಂಡ್ಬಿಡ್ರಿ. ನಾ ಅಳ್ಕಿಸ್ತೇನೆ, ಸ್ಪೇಸ್ ಇಷ್ಟ ಇಲ್ಲ ನನ್ನ ಕಡೆ. ಸೊ ನಾ ಅಳ್ಕಿಸ್ಬಿಡ್ತೇನೆ, ಇಷ್ಟು ಬರ್ಕೋಬೇಕದು ಕ್ವಶನ್ ಮೀನಿಂಗ್. ಈಗ 18 ಮತ್ತು 11ನೇ ಪದಗಳ ಅನುಪಾತ 3/2, 21 ಮತ್ತು 5ನೇ ಪದಗಳ ಅನುಪಾತನ ನಾವು ಹುಡುಕ್ಬೇಕಾಗೈತಿ. ಈಗ ಇದನ್ನ ಇಲ್ಲೇ ಚೇಂಜ್ ಮಾಡ್ಬಿಡ್ತೀನಿ, ನೀವು ಬರ್ಕೋರಿ. ಸೊ ಈಗ 18 ಅಂತಂದ್ರೆ ನಾ a ಪ್ಲಸ್ ಎಷ್ಟು ಬರಿಬೇಕಾ, 17d ಬರಿಬೇಕು. 18 ಇದ್ರೆ ಒಂದ್ ಲೆಸ್ ಮಾಡ್ಬೇಕು, ಹೌದಿಲ್ಲ? ಸೊ ಹಂಗಾರೆ ಇದನ್ನ ತೆಗೆದು ನಾ ಏನ್ ಬರಿತೇನೆ ಇಲ್ಲಿ, ಇದನ್ನ a ಪ್ಲಸ್ 17d ಬರ್ಕೊಂಡ್ಬಿಡ್ತೇನೆ. ಇಲ್ಲಿ 18 ಬರಿ ಬದ್ಲಿ a ಪ್ಲಸ್ 17d, 11 ಬರಿ ಬದ್ಲಿ 11 ಒಳಗೆ ಒಂದ್ ಕಡಿಮೆ ಮಾಡಿ a ಪ್ಲಸ್ 10d ಬರ್ಕೊಂಡ್ಬಿಡ್ತೇನೆ. a ಪ್ಲಸ್ 10d ಬರ್ಕೊಂಡ್ಬಿಡ್ತೇನೆ. ಅದನ್ನ ಕ್ವಶನ್ ಮಾರ್ಕ್ ಐತಿ, ಹಂಗ ಇಡು, ರೈಟ್. ಸೊ ಈಗ ಎ ಮತ್ತು ಡಿ 21 ಐತಲ್ಲ, ಈ 21 ಅನ್ನ ಏನ್ ಮಾಡ್ಕೊಂಡ್ಬಿಡ್ತೀನಿ ನಾನು. 21 ಅಂತಂದ್ರೆ ಏನು, ಎ ಪ್ಲಸ್ 20d, a5 ಅಂದ್ರೆ a ಪ್ಲಸ್ 4d, ರೈಟ್. ಫೈಂಡ್ ಮಾಡೋನು. ಬಟ್ ಇದನ್ನ ಬೇಕಂತ ಇದನ್ನ ಕೇಳ್ಯ ನಾವು, ಇದು ಕ್ವಶನ್ ಮಾರ್ಕ್ ಐತಿ ನಮಗಿದು. ಇದು ಬೇಕಂದ್ರೆ ಎ ಮತ್ತು ಡಿ ಗೊತ್ತಿರ್ಬೇಕಲ್ಲ. ಎ ಮತ್ತು ಡಿ ಗೊತ್ತಿಲ್ಲ ಅಂತಂದ್ರೆ ನಾವು ಎ ಮತ್ತು ಡಿ ನ ಹುಡುಕ್ಬೇಕು. ಅದರಿಂದ ಹುಡುಕ್ಬೇಕು, ಗಿವನ್ ಕಂಡೀಷನ್ ಇಂದ ಹುಡುಕ್ಬೇಕು. ಗಿವನ್ ಕಂಡೀಷನ್ ಇದ ಒಂದ ಕೊಟ್ಟಿದ್ದು ನಮಗ, ಇದು ಕೇಳಿದ್ದು ಇದು ಕೊಟ್ಟಿದ್ದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಬರ್ಕೋತೀನಿ ಅಂತಂದ್ರೆ ನಾನು ಸ್ವಲ್ಪ ನನ್ನ ಕನ್ವೀನಿಯಂಟ್ a ಪ್ಲಸ್ 17d ಇಸ್ ಈಕ್ವಲ್ ಟು 3 ಮ್ಯಾಲಿನ ಸಪ್ರೇಟ್ ಬರ್ಕೊಂಡ a ಪ್ಲಸ್ 10d ಇಸ್ ಈಕ್ವಲ್ ಟು 2 ಇದನ್ನ ಕೆಳಗಿನ ಸಪ್ರೇಟ್ ಬರ್ಕೋತೇನೆ. ಇವೆರಡು ನೋಡಿದ್ರೆ ಏನಾರ ಸಮಥಿಂಗ್ ಸಮಥಿಂಗ್ ಅನ್ಸುತ್ತೆ ನಿಮಗೆ? ಏನ್ ಅನ್ಸುತ್ತೆ ಸಮಥಿಂಗ್ ಸಮಥಿಂಗ್? ಎಲಿಮಿನೇಷನ್ ಮೆಥಡ್ ಒನ್ಸ್ ಅಪಾನ್ ಅ ಟೈಮ್ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ. ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಒಳಗ ಇಲ್ಲೊಂದು ಇಕ್ವೇಶನ್ ಇದ್ರ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಎಡಿ ಫೈಂಡ್ ಮಾಡಬಹುದು. ಆಮೇಲೆ ಎಡಿ ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರೆ ವಿಲ್ ಗೆಟ್ ದ ಸೊಲ್ಯೂಷನ್. ಸೊ ಹಂಗಾರ ಇಲ್ಲೊಂದು ಲೈನ್ ಹೊಡೆದಕ್ಕ ಸೈನ್ ಚೇಂಜ್ ಮಾಡೋದು, ಕೆಲಸ ಸ್ಟಾರ್ಟ್ ಮಾಡ್ರಿ ಹಂಗಾರಿ. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆತ. 17 ಒಳಗ 10 ಹೋದ್ರ ಕೆತ್ತ ಬಾ ಪ್ಲಸ್ 7d, 3 ಒಳಗ 2 ಹೋದ್ರೆ ಪ್ಲಸ್ 1. ಸೊ d ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 7. ಸೊ ಡಿ ವ್ಯಾಲ್ಯೂ ಈಸಿಲಿ ಸಿಕ್ಬಿಡ್ತು. ಎ ವ್ಯಾಲ್ಯೂನ ಹುಡುಕೋನು. ಈಗ ಈ ಡಿ ನ ಇಕ್ವೇಶನ್ 1 ಅಥವಾ ಇಕ್ವೇಶನ್ 2 ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡು. ನಾ ಅದನ್ನೆಲ್ಲ ಸೆಂಟೆನ್ಸ್ ಬರೆಯಕ್ಕೆ ಹೋಗಲ್ಲ. ಸಬ್ಸ್ಟಿಟ್ಯೂಟ್ ಇಕ್ವೇಶನ್ ಡಿ ಈಕ್ವಲ್ ಟು ಇನ್ ದಿಸ್ ಇಕ್ವೇಶನ್ ಅಂತಂದ. ಸೊ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡು. ಈಗ ಎ ಹಂಗ ಇಟ್ಕೊಳ್ಳೋನು, ಇದ್ರ ಸಬ್ಸ್ಟಿಟ್ಯೂಷನ್ ಮಾಡೋಣ 10 ಜಗದಾಗ. ಎ 10 ಹಂಗ ಇಟ್ಕೊಳ್ಳೋನು, ಡಿ ಜಗದಾಗ 1/7 ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಇಸ್ ಈಕ್ವಲ್ ಟು 2. ಸೊ ನೀವು ಇದೆಲ್ಲ ನಿಮ್ಗೆ ಡೈರೆಕ್ಟ್ ಇಕ್ವೇಶನ್ ಬರೋದು, ಆಮೇಲೆ ನಾನು ಸಬ್ಸ್ಟಿಟ್ಯೂಷನ್ ಮಾಡತ್ತಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡತ್ತೀನಿ. ಯಾಕಂದ್ರೆ ನೀವು ಎಲ್ಲ ಟೆಕ್ಸ್ಟ್ ಬುಕ್ ಬಿಟ್ಟು ಈಗ ಎಕ್ಸ್ಟ್ರಾ ಕ್ವಶನ್ ನೋಡಕ್ ಬಂದಿರಿ ಅಂತಂದ್ರೆ ಆಲ್ರೆಡಿ ನಿಮಗೆ ಬೇಸಿಕ್ ನಾಲೆಜ್ ಇರ್ತೈತಿ ಅಂತ ನಾನು ಅಸಂಪ್ಷನ್ ಮಾಡ್ಕೋತೀನಿ. ಸೊ ಎ ಹಂಗ ಇಟ್ಕೊಂಡು ಇಕ್ವೇಶನ್ 2, ಇದು ಇಕ್ವೇಶನ್ 1 ಅಲ್ಲ, ಇದು ಇಕ್ವೇಶನ್ 2 ಒಳಗ ಸಬ್ಸ್ಟಿಟ್ಯೂಷನ್ ಮಾಡತ್ತೇನೆ ನಾನು. ಇಕ್ವೇಶನ್ 2 ಒಳಗೆ ಎ ಹಂಗ ಬರ್ದೇನಿ, 10 ಹಂಗ ಬರ್ದೇನಿ, ಡಿ ಸಿಕ್ಕಿತ್ತಲ್ಲ, ಡಿ ಜಗದ 1/7 ಇಸ್ ಈಕ್ವಲ್ ಟು 2 ಬರ್ಕೊಂಡೇನಿ. ಸೊ ಇಲ್ಲೊಂದ್ ಸ್ವಲ್ಪ ಇದು 10/7 ಆಕೈತಿ. ಸೊ ಹಂಗಾರೆ ಏನಾಯ್ತು, 10 1 10 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು 2 ಆಯ್ತು. ಈ 10/7 ಆ ಕಡೆ ಹೋದ್ರೆ ಏನಾಕೈತಿ, ಎ ಇಸ್ ಈಕ್ವಲ್ ಟು 2 ಪ್ಲಸ್ 10/7 ಆ ಕಡೆ ಹೋದ್ರೆ minus 10/7, because in between these two term here plus is there, plus friend minus, plus friend ಯಾರು minus, plus friend ಯಾರು minus, ನೆನ್ಪಿಟ್ಕೋರಿದ್ನಲ್ಲ. ಸೊ ಹಂಗಾರ a is equal to 7 2 14, 14 ಒಳಗೆ 10 ಹೋದ್ರೆ 4/7. ಸೊ a ವ್ಯಾಲ್ಯೂ ಸಿಕ್ತು, a ವ್ಯಾಲ್ಯೂ ಸಿಕ್ತು. ಸೊ ಹಂಗಾರ a ಸಿಕ್ತು, d ಸಿಕ್ತು. ಡೈರೆಕ್ಟ್ ಆಗಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು, ಕ್ಯಾಲ್ಕುಲೇಷನ್ ಮಾಡು, ಟ್ರೈ ಮಾಡ್ರಿ. ಸಬ್ಸ್ಟಿಟ್ಯೂಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು, ಟ್ರೈ ಮಾಡ್ರಿ. ಇದು ಆಗತೈತಿಲ್ಲ, ಆಗತೈತಿ, ರೈಟ್. ಸೊ ಇದನ್ನ ನಾನು ಇಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡ್ಲೆ. ಎ ಈ ಜಾಗ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಎ ಅಂದ್ರೆ ಎಷ್ಟು, ಎ ಅಂದ್ರೆ 4/7 ಪ್ಲಸ್ ಈ 20 ಆಸ್ ಇಟ್ ಇಸ್ ಬರೀ. ಡಿ ಅಂದ್ರೆ 1/7, ಡಿ ಅಂದ್ರೆ 1/7 ಡಿವೈಡೆಡ್ ಬೈ ಎ ಅಂದ್ರ ಕೆತ್ತಬಾ 4/7 ಪ್ಲಸ್ 4 ಹಂಗ ಇಡು. ಇದು ಡಿ ಅಂತಂದ್ರ 1/7, ರೈಟ್. ಇದು ಏನ್ ನಮ್ದ A21 ಮತ್ತು A5 ನಡುವಿನ ಅನುಪಾತ, ರೇಷಿಯೋ ಆಫ್ A21 ಅಂಡ್ A5. ಸೊ ಇದು ನೆಕ್ಸ್ಟ್ ಏನಕೈತಿ, 4/7 ಇಲ್ಲೇ ಇಟ್ಕೊಳ್ಳೋನು. ಇದು 21 20 ಕ್ಯಾನ್ಸಲ್ ಅಂತ ಆಲ್ ಇಲ್ಲ, 7 ಇಲ್ಲಿ. ಸೊ ಡಿವೈಡೆಡ್ ಬೈ ಇದು 4/7 ಹಂಗೆ ಇಟ್ಕೋರಿ. 4 1 4 ಡಿವೈಡೆಡ್ ಬೈ 7.
ಸೊ ಇಲ್ಲಿ LCM ತಕೋರಿ, ಇಲ್ಲಿ LCM ತಕೋರಿ, ಸಾಲ್ವ್ ಮಾಡ್ರಿ. ಸೊಲ್ಯೂಷನ್ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇದನ್ನ ನೀವೇ ಹೇಳ್ಬೇಕು ಸೊಲ್ಯೂಷನ್ ಯಾವುದು. ಕ್ವಶನ್ ನಂಬರ್ 8 ರೈಟ್. ಕ್ವಶನ್ ನಂಬರ್ 8 ನೀವು ಆನ್ಸರ್ ಮಾಡಿ ತಿಳಿಸ್ರಿ ನನಗೆ. ನಾನು ಕ್ವಶನ್ ನಂಬರ್ 9ಗೆ ಹೋಗ್ತೇನೆ. ನಿಮಗೆಲ್ಲ LCM ಬರ್ತೈತಿ ಅಂತೇಳಿ ನಾನು ಅದನ್ನ ಬಿಟ್ಟೇನಿ. ರೈಟ್. ಇವಾಗ ಕ್ವಶನ್ ನಂಬರ್ 9 ಇಲ್ಲೈತಿ. ದ ಕಾಮನ್ ಡಿಫರೆನ್ಸ್ ಆಫ್ ದ AP ಈಸ್ ಅಂತ ಕೇಳ್ಯಾನವ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಕೊಟ್ಟಾನ, ಆಪ್ಷನ್ ಕೊಟ್ಟಾನ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಹುಡುಕಿ ಅಂತ ಕನ್ನಡ ಮೀಡಿಯಂ ಒಳಗೆ ಕೊಟ್ಟಿರ್ತಾನೆ. ಸೊ ಹಂಗಾರ ಕಾಮನ್ ಡಿಫರೆನ್ಸ್ ಅಂದ್ರೆ ಏನಪ್ಪಾ, A2 - A1 ಅಲ್ಲ. ಸೊ A2 - A1 ಮಾಡೋಣ. A2 - A1 ದಿಸ್ ಈಸ್ ಕಾಲ್ಡ್ ಕಾಮನ್ ಡಿಫರೆನ್ಸ್ ಡಿನೋಟೆಡ್ ಬೈ D. ಸಾಮಾನ್ಯ ವ್ಯತ್ಯಾಸನ D ಇಲ್ಲಿ ಬರಿತೀವಿ. ಕನ್ನಡದಾಗೂ ಡಿನ ಬರಿತೀವಿ, ಇಂಗ್ಲಿಷ್ ಮೀಡಿಯಂದಾಗೂ ಡಿನ ಬರಿತೀವಿ. ಅದ್ರಾಗ ಏನ್ ಡಿಫರೆನ್ಸ್ ಇಲ್ಲ. ಕನ್ನಡ ಮೀಡಿಯಂದವ್ರು A2 ನ ಬರ್ಕೋತೇವಿ, ಇಂಗ್ಲಿಷ್ ಮೀಡಿಯಂದವ್ರು A1 ನ ಬರ್ಕೋತೇವಿ. ಏನು ಡಿಫರೆನ್ಸ್ ಇಲ್ಲ. ಮ್ಯಾಥ್ಸ್ ಎಲ್ಲ ಕಡೆ ಸೇಮ್. ಮ್ಯಾಥಮೆಟಿಕ್ಸ್ ಈಸ್ ಲ್ಯಾಂಗ್ವೇಜ್ ಆಫ್ ಆಲ್ ಸಬ್ಜೆಕ್ಟ್ಸ್. ಸೊ ಇನ್ ದ ಪ್ಲೇಸ್ ಆಫ್ A2, A - 2Q divided by 2Q. A1 1 divided by 2Q. ಅಯ್ಯೋ, ಡಿನಾಮಿನೇಟರ್ ಸೇಮ್ ಅದಾವ. LCM is also same 2Q. ಸೊ ಏನು ಉಳಿತು ಇಲ್ಲಿ 1 - 2Q. ಇಲ್ಲಿ ಏನು ಉಳಿತು -1. ಅಂದ್ರೆ +1 -1 ಕ್ಯಾನ್ಸಲ್ ಆಯ್ತು. ಸೊ ರಿಮೈನಿಂಗ್ -2Q divided by 2Q. ಆನ್ಸರ್ ಏನ್ ಬರ್ತೈತಿ ಇದನ್ನೊಂದು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. 8 ಮತ್ತು 9 ನನ್ನ ಡ್ಯೂಟಿ ನಾ ಮಾಡೇನಿ. ಇವಾಗ ಕ್ವಶನ್ ಎಕ್ಸ್ಪ್ಲೇನ್ ಮಾಡಬೇಕು. ಕ್ವಶನ್ ಎಕ್ಸ್ಪ್ಲೇನ್ ಮಾಡೇನಿ. ಸಿಂಪ್ಲಿಫಿಕೇಶನ್ ಮಾಡಬೇಕು. ಆಲ್ಮೋಸ್ಟ್ ಸಿಂಪ್ಲಿಫಿಕೇಶನ್ ಮಾಡೇನಿ. ಸೊ ಇನ್ ಕಮೆಂಟ್ ಬಾಕ್ಸ್ ಒಳಗೆ ನೀವು ಮಾಡುವಂತ್ರಿ ಆನ್ಸರ್. ಲಾಸ್ಟ್ ಸ್ಟೆಪ್ ಒಂದು ನೀವು ಮಾಡುವಂತ್ರಿ. ರೈಟ್. ಸೊ ಹಂಗಾರೆ ಈಗ ಪಾರ್ಟ್ 2 ಒಳಗೆ ನಾವು ಒಂದು 4 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇನ್ನು ಪಾರ್ಟ್ 3 ಒಳಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಣಂತ. ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಇಂದ ಟೆಕ್ಸ್ಟ್ ಬುಕ್ ಒಳಗಡೆ ಇರುವಂತಹ ಕ್ವಶನ್ ಅಲ್ಲ, ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಡೆ ಇರುವಂತಹ ಎಕ್ಸ್ಟ್ರಾ ಕ್ವಶನ್ಸ್. ಸೊ ಇವು ಅಪ್ಲೈಡ್ ಕ್ವಶನ್ಸ್ ಆಗಲಿ, MCQ ಕ್ವಶನ್ಸ್ ಆಗಲಿ, ನಾವು ಈ ರೀತಿ ಸಾಲ್ವ್ ಮಾಡತ್ತೀವಿ. ಯೂಸ್ವಲಿ ಈಗ ನಮ್ದೆಲ್ಲ ಕ್ವಶನ್ ಪೇಪರ್ ಎಲ್ಲ ನೋಡಕತ್ತಂಗ ಇವಾಗ ಬರೀ ಟೆಕ್ಸ್ಟ್ ಬುಕ್ ಒಳಗಿನೂ ಅಷ್ಟ ನಾವು 100% ಕ್ವಶನ್ ಬರತ್ತಿಲ್ಲ. ಸೊ ಒಂದು 15% ಕ್ವಶನ್ ಏನಾಗತ್ತವ ಅಪ್ಲೈಡ್ ಕ್ವಶನ್ಸ್ ಎಲ್ಲ ಬರತ್ತವ. ಆಮೇಲೆ ಈಗ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಒಳಗೆ ಒಂದ್ ಸ್ವಲ್ಪ ಆಪ್ಷನ್ ಇರ್ತಾವ. ಬಟ್ ಇವು 1 ಮಾರ್ಕ್ಸ್ ಕ್ವಶನ್ MCQ ಕ್ವಶನ್ ಒಳಗೆ ನಮ್ಗೆ ಆಪ್ಷನ್ ಇರಂಗಿಲ್ಲ. ಇವು ಹೆಂಗಪ್ಪ ಅಂದ್ರೆ ಬಂದು ಇಲ್ಲ ಅಂದ್ರೆ ಇಲ್ಲ. ಸೊ MCQ ಕ್ವಶನ್ ಒಳಗೆ 100 ಔಟ್ ಆಫ್ 100 ಮಾಡ್ಬೇಕು ಅನ್ನೋಂಥ ಸ್ಟೂಡೆಂಟ್ಸ್ ಯಾರು ಇರ್ತೀರಿ ಅವರು MCQ ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಇದ್ರಾಗ ಸ್ಟೆಪ್ ವೈಸ್ ಮಾರ್ಕ್ಸ್ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಕರೆಕ್ಟ್ ಇತ್ತು 1 ಮಾರ್ಕ್ಸ್, ಆನ್ಸರ್ ರಾಂಗ್ ಇತ್ತು ಹೋಯ್ತು 1 ಮಾರ್ಕ್ಸ್, ಬಂತು ಹೋದ್ರೆ ಹೋಯ್ತು. ಸೊ ಈ ರೀತಿ ಇರ್ತದ. ಸೊ MCQ ಕ್ವಶನ್ಸ್ ಅನ್ನ ನಾವು ಇನ್ನೂ ಜಾಸ್ತಿ ಸ್ಟಡಿ ಮಾಡೋಣ ಅಂತ. ಸೊ ಇದನ್ನ ಸಾಲ್ವ್ ಮಾಡ್ರಿ. ಅವೆರಡು ಕ್ವಶನ್ ಆನ್ಸರ್ ಅನ್ನ ತಿಳಿಸ್ರಿ ನಂಗೆ. ಓಕೆ, ಥ್ಯಾಂಕ್ ಯು.